ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ, ಪೊಲೀಸ್ ಇಲಾಖೆಯ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ, ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಇವತ್ತು ರಾಜ್ಯದ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಇವತ್ತು ಜಾರಿಯಾಗಿದೆ. ಮಾನ್ಯ DG&I ಸಾಹೇಬರು ಆಮೇಲೆ ನಮ್ಮ SP ಸಾಹೇಬರು ಆದೇಶದನ್ವಯ ಇವತ್ತು ಎಲ್ಲ ನಮ್ಮ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಅದನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದೀವಿ. ಇವತ್ತಿನ ದಿನ ನಮ್ಮ ಮಹಾಲಿಂಗಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಂದಗಾಂವ್ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಬಿಟ್ಟು ಪ್ರತಿ ಮನೆ ಕೂಡ ಪೊಲೀಸರು ಭೇಟಿ ನೀಡ್ತಕ್ಕಂಥ ಕೆಲಸ ಕಾರ್ಯಗಳು ನಾವು ಮಾಡ್ತಾಯಿದ್ದೀವಿ. ಜನರ ಸಮಸ್ಯೆಗಳನ್ನು ಆಲನೆ ಮಾಡ್ತಾಯಿದ್ದೀವಿ. ಜನರೊಂದಿಗೆ ನಾವು ಪೊಲೀಸರು ಅಂದರೆ ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಜನರ ಅಹವಾಲುಗಳು ಆಮೇಲೆ ಅವರು ಮನೆಗೆ ಹೋಗ್ಬಿಟ್ಟು ಆಲನೆ ಮಾಡಿಬಿಟ್ಟು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಇದು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮದು ರಾಜ್ಯ ಸರ್ಕಾರ ಅನ್ವೇಷ ಹಾಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮನೆಗೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೀಗ ಈ ಮುಂಚೆ ನಮ್ಮದು ಬೀಟ್ ಪೊಲೀಸ್ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬೀಟ್ ಸಿಬ್ಬಂದಿಗಳು ಊರುಗಳೇ ಹೋಗ್ತಾರೆ. ಈ ಕಾರ್ಯಕ್ರಮದಿಂದಾಗಿ ಮನೆಗೆ ಪೊಲೀಸನ್ನು ಉತ್ತಮ ಪೊಲೀಸರು ಮನೆಗೆ ತೆರಳಿ ಅವ್ರದ್ದು ಸಮಸ್ಯೆಗಳನ್ನು ಆಲಿಸಿ ಪೊಲೀಸಲ್ಲಿರ್ತಕ್ಕಂಥ ಬೇಕಾದ ಕೆಲಸಗಳನ್ನು ತಿಳಿಸುವಂಥ ಮಾಡೋ ಕಾರ್ಯಕ್ರಮ ಇದು. ಅದಕ್ಕಾಗಿ ಇವತ್ತು ನಮ್ಮ ನಂದಗಾಂವ್ ಅಂದ್ಕೊಂಡಿದ್ದು ತುಂಬ ಯಶಸ್ವಿ ನಡೆದಿದೆ. ಅದಕ್ಕೆ ನಂದಗಾಂವ್ ಗ್ರಾಮಕ್ಕೆ ಸ್ಪೆಷಲಾಗಿ ನಂದಗಾಂವ್ ಗ್ರಾಮದ ಗುರುಹಿರಿಯರಿಗೆ ಹಾಗೂ ನಮ್ಮ ಸಹಪಾಠಿಗಳಿಗೆ ತುಂಬ ಇದೇ ಥರ ನಿಮ್ಮದು ಸ್ವಲ್ಪ ಸಹಕಾರಿಗಳು ಕೇಳಬೇಕು. ಈ ಕಾರ್ಯಕ್ರಮ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯ ಮುಂದುವರೆದ ಭಾಗವಾಗಿದ್ದು, ಇದು ಮನೆಗೆ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ನಾವು ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಅವರ ಕಷ್ಟಗಳನ್ನು ಅವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಏನು ಸಹಾಯ ಬೇಕು ಅನ್ನೋದನ್ನು ಅವ್ರ ಮೂಲಕ ಕೇಳಿ ನಾವು ಅವರ ಕಷ್ಟಗಳನ್ನು ಕೇಳಿ ಅದನ್ನು ಲಿಖಿತ ರೂಪದಲ್ಲಾಗಿರ್ಬೋದು ಅಥವಾ ಮೌಖಿಕ ರೂಪದಲ್ಲಾಗಿರ್ಬೋದು ಪಡ್ಕೊಂಡು ನಾವು ಅದಕ್ಕೆ ಏನು ಪರಿಹಾರವನ್ನು ಕೊಡಬೇಕು ಅಂತೇಳಿ ವಿಚಾರ ಮಾಡಿ ಅದಕ್ಕೆ ನಾವು ಪರಿಹಾರವನ್ನು ಕೊಡ್ತೀವಿ. ಜೊತೆಗೆ ಪೊಲೀಸ್ ಸ್ಟೇಷನ್ನಿಗೆ ಪಬ್ಲಿಕ್ಕು ಬರೋದಕ್ಕೆ ಸ್ವಲ್ಪ ಕಷ್ಟಗಳಾಗುತ್ತೆ. ಯಾವುದೇ ರೀತಿಯಿಂದಾಗಿರ್ಬೋದು, ಅವರ ಮನೆ ಮರ್ಯಾದೆ ಹೋಗುತ್ತೆ ಅನ್ನೋ ವಿಷಯದಿಂದಾಗಿರ್ಬೋದು, ಯಾವುದೇ ವಿಷಯದಿಂದ ಪೊಲೀಸ್ ಠಾಣೆ ಮೆಟ್ಲಾಗೋದಕ್ಕೆ ಸ್ವಲ್ಪ ಮುಜುಗರ ಪಡ್ತಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ನಾವೇ ಪೊಲೀಸ್ನವರೇ ಅವ್ರ ಮನೆ ಬಾಗಿಲಿಗೆ ಬಂದು ಅವರ ಕಷ್ಟಗಳನ್ನು ಕೇಳಿದಾಗ ಅವರು ಮನಬಿಚ್ಚಿ ಮಾತಾಡ್ತಾರೆ, ಹಿಂಗಿದೆ ಅಂತೇಳಿ. ಅದರ ಮೂಲಕ ಅವರ ಕಷ್ಟಗಳಿಗೆ ನಾವು ಪರಿಹಾರವನ್ನು ಕೊಡೋದು ಮತ್ತು ಮುಂಬರುವಂಥ ಯಾವುದೇ ರೀತಿ ಕಾನೂನು ಮತ್ತು ಸುವ್ಯವಸ್ಥೆ ರಿಲೇಟೆಡ್ ನಾವು ಒಂದು ಊರಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಶಾಂತತೆಯನ್ನು ಕಾಪಾಡೋದಕ್ಕೆ ಈ ಒಂದು ವಿನೂತನವಾದಂಥ ಕಾರ್ಯಕ್ರಮ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದ.